ಸಲ್ಲಿಸ್ತಾರೆ. ಸರ್, ಈಗ ನಿನ್ನೆ ಖರ್ಗೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ, ಯಾರನ್ನ ಪಕ್ಷ ಸೇರ್ಪಡೆ ಮಾಡ್ಕೊಳ್ಬೇಕು ಅವ್ರ ಹಿನ್ನೆಲೆ ತಿಳ್ಕೊಬೇಕು, ಅವ್ರ ತತ್ವ ತಿಳ್ಕೊಬೇಕು, ಹಿಂಗೆ ಬಂದು ಹಿಂಗೆ ಹೋಗೋದು ಆಗಬಾರ್ದು ಅಂತ ಜಗದೀಶ್ ಶೆಟ್ಟರ್ ಹೌದು, ಅದು ಒಳ್ಳೆಯದೇ ಅಲ್ಲ. ಹೈಕಮಾಂಡ್ ಹೇಳಿದ ಮೇಲೆ ಅದನ್ನು ನಾವು ಪರಿಪಾಲಿಸ್ತೀವಿ. ಆದರೆ ಅಧ್ಯಕ್ಷರು ಮಾತ್ರ ಬಂದವರನ್ನೆಲ್ಲ ಸೇರಿಸ್ಕೊಳ್ಳೋಕೆ ರೆಡಿ ಆಗಿದ್ದಾರಲ್ಲ. ಇಲ್ಲ, ಈಗ ಹೇಳಿದ್ದಾರೆ ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ ಮೇಲೆ, ACC ಹೇಳಿದ ಮೇಲೆ ಅದನ್ನು ನಾವು ಪಾಲಿಸ್ತೀವಿ. ಅದನ್ನು ಈಗ ಇನ್ನೊಂದಷ್ಟು ವೆರಿಫೈ ಮಾಡಿ ಅದನ್ನೆಲ್ಲ ಮಾಡ್ತಾರೆ. ಇವರು ಶಾಮನೂರು ಹೇಳಿದ್ದಾರೆ, ವಿಜೇಂದ್ರ ಅವ್ರನ್ನ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಿ ಅಂತೇಳಿ ಶಾಮನೂರು ಅವ್ರು ಹೇಳಿದ್ದಾರೆ. ಕಾಂಗ್ರೆಸ್ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಆದರೆ ಅವರೇ ಕರೆ ನೀಡಿದ್ರೆ ಸ್ವಲ್ಪ ಕಾಂಗ್ರೆಸ್ ನಾಯಕರಿಗೂ ಅಲ್ಲಿ ಮುಜುಗರ. ಗೊತ್ತಿಲ್ಲ ನನಗೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಸರ್, ಇನ್ನೊಂದು ಸರಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಪ್ರಾಧಿಕಾರಗಳ ರಚನೆ ಆಗಿದೆ. ಇನ್ನೊಂದು BJP ಅವರು ಟೇಕ್ ಮಾಡ್ತಾ ಇದ್ದಾರೆ, ಸರ್ಕಾರದ ದುಡ್ಡಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಾರೆ ಅಂತ. ನೋಡಿ, ಅನುಷ್ಠಾನ ಮಾಡೋದು ಯಾರ ಜವಾಬ್ದಾರಿ? ಸರ್ಕಾರದ ಜವಾಬ್ದಾರಿ. ಅದಕ್ಕಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸರ್ಕಾರದ ನಿರ್ಧಾರ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಾಡುತ್ತೆ ಅದನ್ನು ನಾವು ಈಗ ನಿರ್ಧಾರ ಮಾಡಿದ್ದೇವೆ. ಆ ಸಮಿತಿಗಳು ಮಾಡಿ, ಸಮಿತಿಯ ಮೂಲಕ ನಾವು ಅದನ್ನು ಮಾನಿಟರ್ ಮಾಡಬೇಕು. ಸರಿಯಾದ ವ್ಯವಸ್ಥಿತವಾಗಿ ಅಧಿಕಾರಿಗಳು ಕೂಡ ಅನೇಕ ಸಂದರ್ಭದಲ್ಲಿ ಮಾಡೋದಿಲ್ಲ. ಅದಕ್ಕಾಗಿ ಅದನ್ನು ಮಾನಿಟರ್ ಮಾಡಿ ಅನುಷ್ಠಾನ ಮಾಡಿ ಅಂತೇಳಿ ಒಂದು ಸಮಿತಿಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಅಲ್ಲ, ಅಧಿಕಾರಿಗಳು ಇರಬೇಕಾದಾಗ ಕಾರ್ಯಕರ್ತರಿಗೆ ಇವರು ಗೌರವದ ಇಡಬೇಕಾಗಿದ್ದು. ಹೌದು, ಮಾಡಿದ್ದೇವೆ. ಅದರಲ್ಲೇನು ತಪ್ಪು ಕಾಣಿಸ್ತಾ ಇಲ್ವಲ್ಲ. ರಾಜಣ್ಣ ಅವರು ಹೇಳಿಕೆ ಸರ್, ಈಗ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡೋದಾದ್ರೆ ನಾವಿಲ್ಲ ಆಯ್ತಲ್ಲ ಬಿಡಿ, ಅವ್ರು ಹೇಳಿ ಆಯ್ತು. ಈಗ ಪ್ರಕಟಣೆ ಆಗೋಯ್ತಲ್ಲ, ಲಿಸ್ಟೇ ಅನೌನ್ಸ್ ಆದಮೇಲೆ ಇನ್ನು ಅದೇನು ಅಪ್ರಸ್ತುತ ಅಲ್ವಾ? ಲಿಸ್ಟ್ ಅನೌನ್ಸ್ ಆಗಿದ ಮೇಲೆ ಯಾರದೇ ಹೇಳಿಕೆಗಳು ಅಪ್ರಸ್ತುತ. ಈಗ ಅದ್ರ ಬಗ್ಗೆ ಏನು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಥ್ಯಾಂಕ್ ಯು ಸರ್. ವರದಿ ಸಲ್ಲಿಸ್ತಾರೆ. ಸರ್, ಈಗ ನಿನ್ನೆ ಖರ್ಗೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ, ಯಾರನ್ನ ಪಕ್ಷ ಸೇರ್ಪಡೆ ಮಾಡ್ಕೊಳ್ಬೇಕು ಅವ್ರ ಹಿನ್ನೆಲೆ ತಿಳ್ಕೊಬೇಕು, ಅವ್ರ ತತ್ವ ತಿಳ್ಕೊಬೇಕು, ಹಿಂಗೆ ಬಂದು ಹಿಂಗೆ ಹೋಗೋದು ಆಗಬಾರ್ದು ಅಂತ ಜಗದೀಶ್ ಶೆಟ್ಟರ್. ಅದು ಒಳ್ಳೆಯದೇ ಅಲ್ಲ. ಹೈಕಮಾಂಡ್ ಹೇಳಿದ ಮೇಲೆ ಅದನ್ನು ನಾವು ಪರಿಪಾಲಿಸ್ತೀವಿ. ಆದರೆ ಅಧ್ಯಕ್ಷರು ಮಾತ್ರ ಬಂದವರನ್ನೆಲ್ಲ ಸೇರಿಸ್ಕೊಳ್ಳೋಕೆ ರೆಡಿ ಆಗಿದ್ದಾರಲ್ಲ. ಇಲ್ಲ, ಈಗ ಹೇಳಿದ್ದಾರೆ ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ ಮೇಲೆ, ACC ಹೇಳಿದ ಮೇಲೆ ಅದನ್ನು ನಾವು ಪಾಲಿಸ್ತೀವಿ. ಅದನ್ನು ಈಗ ಇನ್ನೊಂದಷ್ಟು ವೆರಿಫೈ ಮಾಡಿ ಅದನ್ನೆಲ್ಲ ಮಾಡ್ತಾರೆ. ಇವರು ಶಾಮನೂರು ಹೇಳಿದ್ದಾರೆ, ವಿಜೇಂದ್ರ ಅವ್ರನ್ನ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಿ ಅಂತೇಳಿ ಶಾಮನೂರು ಅವ್ರು ಹೇಳಿದ್ದಾರೆ. ಕಾಂಗ್ರೆಸ್ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಆದರೆ ಅವರೇ ಕರೆ ನೀಡಿದ್ರೆ ಸ್ವಲ್ಪ ಕಾಂಗ್ರೆಸ್ ನಾಯಕರಿಗೂ ಅಲ್ಲಿ ಮುಜುಗರ. ಗೊತ್ತಿಲ್ಲ ನನಗೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಸರ್, ಇನ್ನೊಂದು ಸರಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಪ್ರಾಧಿಕಾರಗಳ ರಚನೆ ಆಗಿದೆ. ಇನ್ನೊಂದು BJP ಅವರು ಟೇಕ್ ಮಾಡ್ತಾ ಇದ್ದಾರೆ, ಸರ್ಕಾರದ ದುಡ್ಡಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಾರೆ ಅಂತ. ನೋಡಿ, ಅನುಷ್ಠಾನ ಮಾಡೋದು ಯಾರ ಜವಾಬ್ದಾರಿ? ಸರ್ಕಾರದ ಜವಾಬ್ದಾರಿ. ಅದಕ್ಕಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸರ್ಕಾರದ ನಿರ್ಧಾರ ಮಾಡುತ್ತೆ. ಅದನ್ನು ನಾವು ಈಗ ನಿರ್ಧಾರ ಮಾಡಿದ್ದೇವೆ. ಆ ಸಮಿತಿಗಳು ಮಾಡಿ, ಸಮಿತಿಯ ಮೂಲಕ ನಾವು ಅದನ್ನು ಮಾನಿಟರ್ ಮಾಡಬೇಕು. ಸರಿಯಾದ ವ್ಯವಸ್ಥಿತವಾಗಿ ಅಧಿಕಾರಿಗಳು ಕೂಡ ಅನೇಕ ಸಂದರ್ಭದಲ್ಲಿ ಮಾಡೋದಿಲ್ಲ. ಅದಕ್ಕಾಗಿ ಅದನ್ನು ಮಾನಿಟರ್ ಮಾಡಿ ಅನುಷ್ಠಾನ ಮಾಡಿ ಅಂತೇಳಿ ಒಂದು ಸಮಿತಿಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಅಲ್ಲ, ಅಧಿಕಾರಿಗಳು ಇರಬೇಕಾದಾಗ ಕಾರ್ಯಕರ್ತರಿಗೆ ಇವರು ಗೌರವದ ಇಡಬೇಕಾಗಿದ್ದು. ಹೌದು, ಮಾಡಿದ್ದೇವೆ. ಅದರಲ್ಲೇನು ತಪ್ಪು ಕಾಣಿಸ್ತಾ ಇಲ್ವಲ್ಲ. ರಾಜಣ್ಣ ಅವರು ಹೇಳಿಕೆ ಸರ್, ಈಗ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡೋದಾದ್ರೆ ನಾವಿಲ್ಲ ಆಯ್ತಲ್ಲ ಬಿಡಿ, ಅವ್ರು ಹೇಳಿ ಆಯ್ತು. ಈಗ ಪ್ರಕಟಣೆ ಆಗೋಯ್ತಲ್ಲ, ಲಿಸ್ಟೇ ಅನೌನ್ಸ್ ಆದಮೇಲೆ ಇನ್ನು ಅದೇನು ಅಪ್ರಸ್ತುತ ಅಲ್ವಾ? ಲಿಸ್ಟ್ ಅನೌನ್ಸ್ ಆಗಿದ ಮೇಲೆ ಯಾರದೇ ಹೇಳಿಕೆಗಳು ಅಪ್ರಸ್ತುತ. ಈಗ ಅದ್ರ ಬಗ್ಗೆ ಏನು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಸರಿ, ಥ್ಯಾಂಕ್ ಯು ಸರ್.